ಕೆರೆ ಕಟ್ಟೆ ಕುಡಿಯುವ ನೀರಿಗೆ ತೊಂದರೆ ಆಗಲ್ಲ, ಬರಗಾಲಕ್ಕೆ ನಾವು ಎಲ್ಲಾ ಎಚ್ಚರಿಕೆ ವಹಿಸಿದ್ದೇವೆ. ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಭರವಸೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸೂರ್ಯನ ಪ್ರತಾಪ, ಸುಡು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನರ ಹರಸಾಹಸ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಬಿಸಿಲಿನ ತಾಪ ಜೋರು. ಜಮೀರ್ ಜೆಡಿಎಸ್ ಸೇರುವ ವಿಚಾರ, ಜಮೀರ್ ಎಲ್ಲೂ ಹೋಗಲ್ಲ, ಇದೆಲ್ಲ ಊಹಾಪೋಹ. ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟನೆ. ಮೈಸೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಪ್ರಯೋಜನಕ್ಕೆ ಬಾರದಂತಾಗಿರುವ ನೀರಿನ ಘಟಕಗಳು. ಶಾಶ್ವತವಾಗಿ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಗ್ರಾಮಸ್ಥರ ಮನವಿ. ಮಂಡ್ಯದಲ್ಲಿ ರೈತರಿಗೆ ಭತ್ತ ಕಟಾವು ಯಂತ್ರೋಪಕರಣಗಳ ವಿತರಣೆ. ರೈತರಿಗೆ ಯಂತ್ರಗಳನ್ನು ವಿತರಿಸಿದ ಸಚಿವ ಎನ್ ಚಲುವರಾಯಸ್ವಾಮಿ. ಸರ್ಕಾರದ ಕಾರ್ಯಕ್ಕೆ ಅನ್ನದಾತರಿಂದ ಅಪಾರ ಮೆಚ್ಚುಗೆ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇನ್ನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ಕೂಡ ಪ್ರಯೋಜನಕ್ಕೆ ಬಾರದಂತಾಗಿದ್ದು ಜನರು ಹನಿ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವಂತಹ ಪೈಪ್ಲೈನ್ ದುರಸ್ತಿ ಕಾಣದೆ ತಿಂಗಳುಗಳೇ ಕಳೆದಿದೆ. ಹೀಗಾಗಿ ಗ್ರಾಮಕ್ಕೆ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಪರದಾಡುವಂತಾಗಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಸಹ ನೀರಿನ ಪೂರೈಕೆಯಲ್ಲಿ ಪದೇ ಪದೇ ವ್ಯತ್ಯಯ ಉಂಟಾಗ್ತಾ ಇದ್ದು ಇದಕ್ಕೆ ತಾಲೂಕು ಆಡಳಿತ ಹಾಗೂ ಪಿಡಿಒ ರವರ ಬೇಜವಾಬ್ದಾರಿತನವೇ ಕಾರಣವಾಗಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪೈಪ್ಲೈನ್ ದುರಸ್ತಿಗೊಳಿಸಿ ಶಾಶ್ವತವಾಗಿ ನೀರಿನ ಸೌಲಭ್ಯ ಕಲ್ಪಿಸಬೇಕೆಂದು ಸಿಂಗರಮಾರನಹಳ್ಳಿಯ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ನನಗೆ ನೀರಿಲ್ಲ, ನನಗೆ ಆ ಕಡೆ ಕೆಲವು ಬಿಟ್ಟಿಲ್ಲ, ನೀವು ಆ ಕಡೆ ಹೋದ್ರೆ ಕಳಿಸ್ತೀರಲ್ಲ ಅಲ್ಲಿ ಜನ ಇದ್ರು, ಅಲ್ಲಿ ಜನ ಜಾಸ್ತಿ ಇದ್ರು ಅಲ್ಲಿ. ಪೇಪರ್ಗೆ ಹಾಕ್ಬೇಕು, ಪೇಪರ್ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಇಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರಸಕ್ತ ಸಾಲಿನ ಕಬ್ಬು ಬೆಳೆಯ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ನಡೆಸಿದ ಈ ಹೋರಾಟ ಪೊಲೀಸರು ಮತ್ತು ರೈತರ ನಡುವಿನ ತೀವ್ರ ವಾಗ್ವಾದ ಹಾಗೂ ಸಂಘರ್ಷಕ್ಕೆ ಸಾಕ್ಷಿಯಾಯಿತು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಯ ಆವರಣದೊಳಗೆ ಬಿಡದಂತೆ ಪೊಲೀಸರು ತಡೆದಾಗ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಆಕ್ರೋಶಗೊಂಡ ರೈತರು ಬ್ಯಾರಿಗೇಡ್ಗಳನ್ನ ತಳ್ಳಿ ಹಾಕಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಇನ್ನು ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ತಲುಪಿತು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ ರೈತರು ಡಿಸಿ ಕಚೇರಿಯ ಮುಂದೆ ಬಾಯಿ ಬಡಿದುಕೊಂಡು ಅಸಹಾಯಕತೆ ಮತ್ತು ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರ ನಿಗದಿ ಮಾಡಿದಂಥ ಹಣವನ್ನು ಕೊಡಲಿಕ್ಕೆ ಬಳ್ಳಾರಿ ಸಕ್ಕರೆ ಕಾರ್ಖಾನೆಯವರು ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕಾರ್ಖಾನೆಗಳು ರೈತರಿಗೆ ಹಣವನ್ನು ಕೊಟ್ಟಿದ್ದಾರೆ.
ಸರ್ಕಾರ ನಿಗದಿ ಮಾಡಿದ ಹಣನ. ಆದರೆ ಕಾರ್ಖಾನೆಯವರು ಯಾಕೆ ಕೊಟ್ಟಿಲ್ಲ? ಜಿಲ್ಲಾಧಿಕಾರಿಗಳಿಗೆ ಇದು ಅಧಿಕಾರ ಇದೆ. 1.5 ತಿಂಗಳಿಂದಲೇ ಮೀಟಿಂಗ್ ಮಾಡಿ ಹಣ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ರು ಕೂಡ ಇನ್ನೂ ಹಣ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಸಕ್ಕರೆ ಜಪ್ತಿ ಮಾಡಿ ಸಕ್ಕರೆ ಮಾರಾಟ ಮಾಡಿ ನಮ್ಮ ಹಣ ಕೊಡಿಸ್ಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡು ಇವತ್ತು ನಿರಂತರ ಪ್ರತಿಭಟನೆಯ ಧರಣಿಯನ್ನು ನಂಬಿಕೊಂಡಿದ್ದೀವಿ. ಮತ್ತು ಬ್ಯಾಂಕ್ಗಳಿಂದ ಕಿರುಕುಳ ಆಗ್ತಾಯಿದೆ. ಬಾಕಿ ಹಣ ಈಗ 13 ಲಕ್ಷ ಟನ್ ಕಬ್ಬನ್ನು ಹರಿದಿದ್ದಾನೆ. 13 ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾಗ್ತದೆ. 100 ರೂಪಾಯಿ ಅಂತಾರೆ ಒಂದು ಟನ್ಗೆ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯವರು. ಆ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ RCಯನ್ನು ಇಶ್ಯೂ ಮಾಡಿ ಸಕ್ಕರೆನ ಗೋದಾಮನ್ನು ಜಪ್ತಿ ಮಾಡಿ ಆ ಹಣ ಮಾರಾಟ ಮಾಡಿಸಿ ಹಣವನ್ನು ಕೊಡಿಸುವಂಥ ಅಧಿಕಾರ ಇದೆ. ಆ ಹಿನ್ನೆಲೆಯಲ್ಲಿ ಹೋರಾಟ ನಡೀತಾ ಇದೆ. ಮತ್ತು ಬ್ಯಾಂಕ್ಗಳಿಂದ ಕಿರುಕುಳ, ತಾಲೂಕು ಕಚೇರಿಗಳಲ್ಲಿ ಖಾತೆ ಮಾಡೋದಕ್ಕೆ ಕಿರುಕುಳ ಮತ್ತು ಎಲ್ಲ ರೀತಿಯ ಸಮಸ್ಯೆಗಳು ರೈತರಿಗೆ ಬರ್ತಾ ಇದೆ. ಅವೆಲ್ಲ ವಿಚಾರವನ್ನು ರೈತರು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದಲ್ಲಿ ದಿನೇ ದಿನೇ ಸೂರ್ಯನ ತಾಪಮಾನ ಹೆಚ್ಚಾಗ್ತಾ ಇದ್ದು ಮಲೆನಾಡು ಬಯಲು ಸೀಮೆ ಎನ್ನದೆ ಎಲ್ಲೆಡೆ ತಾಪಮಾನ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಸೂರ್ಯನ ಅಬ್ಬರ ಜೋರಾಗಿದ್ದು ಸುಡು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನ ಹರಸಾಹಸ ಪಡ್ತಾ ಇದ್ದಾರೆ. ಮುಂಜಾನೆ 10 ಗಂಟೆ ಆಗ್ತಾ ಇದ್ದಂತೆ ಧರೆ ಸುಡಲು ಆರಂಭಿಸ್ತಾ ಇದ್ದು ಮಧ್ಯಾಹ್ನದವರೆಗೆ ಜನ ಹೊರಗೆ ಬರಲು ಹೆದರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಅತಿಯಾದ ತಾಪಮಾನದಿಂದಾಗಿ ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ನೀರಿಗಾಗಿ ಅಲೆದಾಡುವಂತಾಗಿದೆ. ಅಂತರ್ಜಲ ಮಟ್ಟ ಕುಸಿಯುತ್ತಾ ಇರುವುದರಿಂದ ಆತಂಕಕ್ಕೆ ಕಾರಣವಾಗಿದ್ದು ಇನ್ನು ಆರೋಗ್ಯ ಇಲಾಖೆ ಕೂಡ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆಯನ್ನ ನೀಡಿದ್ದು ಅನಗತ್ಯವಾಗಿ ಬಿಸಿಲಿಗೆ ಹೋಗದಂತೆ ಸೂಚಿಸಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಲು ಸಲಹೆಯನ್ನ ಕೂಡ ನೀಡಿದ್ದು ಒಟ್ಟಿನಲ್ಲಿ ವರುಣನ ಕೃಪೆ ಆಗುವವರೆಗೂ ಜನರಿಗೆ ಈ ಬಿಸಿಲಿನ ಬೇಗೆಯಿಂದ ಮುಕ್ತಿ ಸಿಗುವಂತೆ ಕಾಣ್ತಿಲ್ಲ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದ್ದು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ನಗರದ ಪ್ರಮುಖ ಕೇಂದ್ರವಾದ ಸಂಜಯ್ ವೃತ್ತದಲ್ಲಿ ಜಮಾಯಿಸಿದಂತಹ ನೂರಾರು ಮಹಿಳೆಯರು ಕೇಂದ್ರದ ಮಸೂದೆಯು ಅವೈಜ್ಞಾನಿಕವಾಗಿದೆ ಮತ್ತು ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗಲಿದೆ. ಮಹಿಳಾ ಮೀಸಲಾತಿಯ ಹೆಸರಿನಲ್ಲಿ ರಾಜಕೀಯ ಲಾಭವನ್ನು ಪಡೆಯಲು ಕೇಂದ್ರ ಸರ್ಕಾರ ಸಂಚು ರೂಪಿಸ್ತಾ ಇದೆ. 2023ರಲ್ಲಿ ಸರ್ವಪಕ್ಷಗಳ ಒಪ್ಪಿಗೆಯೊಂದಿಗೆ ಅಂಗೀಕಾರವಾಗಿರುವ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಯಾವುದೇ ವಿಳಂಬವಿಲ್ಲದೆ ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಮಹಿಳಾ ಮಣಿಗಳು ಆಗ್ರಹಿಸಿದರು. ಇನ್ನು ಮೀಸಲಾತಿ ಜಾರಿಗೆ ಕ್ಷೇತ್ರ ಮರುವಿಂಗಡಣೆಯ ಷರತ್ತು ವಿಧಿಸಿರುವುದು ಅವೈಜ್ಞಾನಿಕವಾಗಿದ್ದು ಇದು ಮಹಿಳೆಯರ ಹಕ್ಕನ್ನ ಕಸಿದುಕೊಳ್ಳುವಂತಹ ತಂತ್ರ ಎಂದು ಮಹಿಳಾ ನಾಯಕಿಯರು ಕಿಡಿಕಾರಿದರು. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶ್ರೀಮತಿ ಶುಭದಾಯಿನಿ ಮಾತಾಡ್ತಾ ಇದ್ದೀನಿ. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ನರೇಂದ್ರ ಮೋದಿ ಹಾಗೂ NDA ಸರ್ಕಾರಗಳು ರಾಜ್ಯದ ಮತ್ತು ದೇಶದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ಮಹಿಳಾ ಮಸೂದೆಯ ಕಾಯ್ದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ದೊಂಬರಾಟವನ್ನು ಆಡಿ ದೇಶದ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸುವುದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ OBC, SC, ST ಮಹಿಳೆಯರಿಗೆ ಅನ್ಯಾಯವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಅದೇ ರೀತಿ 2023ರಂದು ಸರ್ವಾನುಪಕ್ಷಗಳಿಂದ ಅಂಗೀಕೃತವಾಗಿರುವಂಥ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಗ್ರಹಿಸುತ್ತಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ನಿಲುವುಗಳೇನೆಂದರೆ, ಮೊದಲನೇದು ಮಹಿಳಾ ಮೀಸಲಾತಿ ಮಸೂದೆ ಈಗೇನಿದೆ ಅದು ತತ್ಕ್ಷಣದಿಂದಲೇ ಜಾರಿಗೊಳಿಸಬೇಕೆಂದು ಕೇಳುತ್ತಿದ್ದೇವೆ. ಎರಡನೆಯದು
ಡಿಲಿಮಿಟೇಷನ್ ಏನಿದೆ ಅದನ್ನು ದೊಂಬರಾಟವನ್ನು ತತ್ಕ್ಷಣದಿಂದಲೇ ನಿಲ್ಲಿಸಬೇಕು ಎಂದು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸುತ್ತಿದ್ದೇವೆ. ಧನ್ಯವಾದ. ಇಂದು ಮಂಡ್ಯದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಭತ್ತ ಕಟಾವು ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವಂತಹ ಮೂಲಕ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಕೃಷಿ ವೆಚ್ಚವನ್ನು ತಗ್ಗಿಸುವಂತಹ ಸಾಧ್ಯತೆ ಇದೆ. ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಂತ್ರೋಪಕರಣಗಳ ವಿತರಣೆಗೆ ಒತ್ತು ನೀಡುತ್ತಾ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಸಾಂಕೇತಿಕವಾಗಿ ರೈತರಿಗೆ ಭತ್ತ ಕಟಾವು ಯಂತ್ರಗಳ ಕೀಲಿಕೈಯನ್ನ ಹಸ್ತಾಂತರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಹಲವು ಗಣ್ಯರು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೃಷಿ ಬಗ್ಗೆ ಸಮಸ್ಯೆ ಇದೆ ಅಂತೇಳಿ ದಿವಸಕ್ಕೆ ಒಂದೋ ಎರಡೋ ಫೋನ್ ಬರುತ್ತೆ ಅಂದರೆ ಅದು ಉತ್ತರ ಕರ್ನಾಟಕದ ರೈತರಿದ್ದು. ನಮ್ಮ ಸೌತಲ್ಲಿ ಹಳೆ ಮೈಸೂರಿನಲ್ಲಿ 7-8 ಜಿಲ್ಲೆನಲ್ಲಿ ವರ್ಷಕ್ಕೆ ಅಥವಾ ತಿಂಗಳಿಗೆ ಒಂದೋ ಎರಡೋ ಫೋನ್ ಕೆಲವು ರೈತರು ಮಾಡ್ತಾರೆ. ಆ ಭಾಗದಲ್ಲಿ ಮಾತ್ರ ಪ್ರತಿ ದಿವಸ ಒಂದೋ ಎರಡೋ ಫೋನ್ ಇರುತ್ತೆ. ಅಲ್ಲೇ DC ಹತ್ರ ಭೇಟಿ ಮಾಡಪ್ಪ ಅಂದರೆ ಹೋಗಿದ್ದವು ಸರ್, ನಿಮ್ಮ MLA ಮಾತಾಡಪ್ಪ ಅಂದರೆ ನಾವು MLA ಸಿಕ್ಕಿಲ್ಲ ಸರ್, ಮಂತ್ರಿ ಸಿಕ್ಕಿಲ್ಲ ಸರ್, ನಿಮ್ಮ ನಂಬರೇ ಸಿಕ್ತು ಅದಕ್ಕೆ ನಿಮಗೆ ಮಾಡಿದೆ ಸರ್ ಅಂತಾರೆ. ನನಗೇನು ಬೇಜಾರಿಲ್ಲ, ಸಂತೋಷ ಅವರು ಕೇಳೋದನ್ನು ಸಲಹೆಯನ್ನು ಕೊಡ್ತಕ್ಕ. ಅದಕ್ಕೆ ಬಹುಶಃ ಈ ಭಾಗದ ಶಾಸಕರೆಲ್ಲ ಕೈಗೆ ಸಿಗೋದ್ರಿಂದ ನನಗೆ ನಮ್ಮ ರೈತರು ತೊಂದರೆ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನುವೇ. ಸೊ ಈ ಥರದ್ದು ಒಂದು ನನ್ನ ಅನುಭವದಲ್ಲಿ ನೋಡಿರ್ತಕ್ಕಂಥ. ಜೊತೆಗೆ ಹಿಂದೆಲ್ಲ ಗೊತ್ತಿಲ್ಲ ನನಗೆ, ಮೊದಲು ಸರ್ಕಾರದಲ್ಲಿ ದುಡ್ಡು ಕೊಡ್ತಿರ್ಲಿಲ್ವಾ, ವಿತರಣೆ ಆಗ್ತಿರ್ಲಿಲ್ವಾ, ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ವಿತರಣೆ ಆಗ್ತಿತ್ತು. ಈಗೇನು ಇಡೀ ತಾಲೂಕಿನಲ್ಲಿ ಯಾವ ಕಾರ್ಯಕ್ರಮದಲ್ಲಿ, ಮುಖ್ಯಮಂತ್ರಿ ಕಾರ್ಯಕ್ರಮ, ಕೃಷಿ ಸಚಿವರ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟು ಎಕ್ವಿಪ್ಮೆಂಟ್ಗಳನ್ನ, ಮಿಷನರಿನ ಕೊಡ್ತೀರಾ ಅಂತೇಳಿ ಸಾಕಷ್ಟು ಜನ ನನಗೆ ಕೇಳ್ತಾರೆ. ನಾನು ಹಳೇದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಅವತ್ತು ಕಡಿಮೆ ಸಹಾಯಧನ ಇತ್ತು, ಕಡಿಮೆ ನಂಬರ್ ಕೊಡ್ತಿದ್ರು, ಅಥವಾ ಕೊಟ್ಟೇನಾರ ವ್ಯತ್ಯಾಸ ಆಗ್ತಿತ್ತು. ನಾನೊಬ್ಬ ಮಂತ್ರಿಯಾಗಿ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಗುಂಡ್ಲುಪೇಟೆಯ ಇತಿಹಾಸದಲ್ಲಿ ಇಂದು ಅಭಿವೃದ್ಧಿಯ ಹೊಸ ಪರ್ವ ಆರಂಭವಾಗಿದ್ದು, ದೇವರಾಜ ಅರಸು ಮೈದಾನದಲ್ಲಿ ನಡೆದಂತಹ ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಜ್ಯೋತಿ ಬೆಳಗುವಂತಹ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಜಿಲ್ಲೆಯ ಸಮಗ್ರ ಪ್ರಗತಿಯ ಸಂಕಲ್ಪವನ್ನು ಮಾಡಿದರು. ಈ ಕಾರ್ಯಕ್ರಮದ ಅತ್ಯಂತ ಮಹತ್ವದ ಭಾಗವಾಗಿ ನಂಜನಗೂಡು ತಾಲೂಕಿನ ಗಾಂಧಿ ಗ್ರಾಮದ ಬಳಿ ಕಬಿನಿ ನದಿಯಿಂದ ನೀರು ಎತ್ತಿ ಗುಂಡ್ಲುಪೇಟೆಯ ಭಾಗದ 110 ಕೆರೆ ಕಟ್ಟೆಗಳನ್ನು ತುಂಬಿಸುವಂತಹ ಬಹು ನಿರೀಕ್ಷಿತ ಯೋಜನೆಗೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಈ ಯೋಜನೆಯ ಜೊತೆಗೆ ಸುಮಾರು 11 ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುವಂತಹ ಮೂಲಕವಾಗಿ ಜಿಲ್ಲೆಯ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಶಾಸಕ ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳ ವತಿಯಿಂದ ಹಲವು ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಉದ್ಘಾಟನೆಯ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಿದ್ದಾರೆ. ದೀಪವನ್ನು ಬೆಳೆಸಿ ವಿಶಿಷ್ಟವಾದ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ದೀಪವನ್ನು ಬೆಳೆಸಿ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇರೋದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಇದು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ನರಳುತ್ತಾ ಇದ್ದ ವ್ಯಕ್ತಿಯನ್ನ ಕಂಡು ಸ್ವತಃ ಶಾಸಕ ದರ್ಶನ್ ಪುಟ್ಟಣ್ಣಯವರೇ ತಮ್ಮದೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಪಾಂಡವಪುರ ತಾಲೂಕಿನ
ಟಿಎಸ್ ಛತ್ರದ ಸಮೀಪ ಭೀಕರ ಅಪಘಾತವೊಂದು ಸಂಭವಿಸಿತ್ತು. ಇನ್ನು ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಸ್ಕೂಟರ್ ಸವಾರ ರಸ್ತೆ ಬದಿಯಲ್ಲಿ ತೀವ್ರ ಗಾಯಗೊಂಡು ನರಳುತ್ತಾ ಇದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸವಾರನ ಸಹಾಯಕ್ಕೆ ಯಾರು ಬರೆದಿದ್ದಾಗ ಅದೇ ದಾರಿಯಲ್ಲಿ ಬರ್ತಾ ಇದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗಾಯಾಳುವಿನ ಸ್ಥಿತಿ ಕಂಡು ಕೂಡಲೇ ಕಾರನ್ನು ನಿಲ್ಲಿಸಿದ್ದಾರೆ. ಬಳಿಕ ಕ್ಷಣವೂ ತಡ ಮಾಡದೆ ನರಳುತ್ತಾ ಇದ್ದ ವ್ಯಕ್ತಿಯನ್ನ ತಮ್ಮದೇ ಕಾರಿನಲ್ಲಿ ಹತ್ತಿಸಿಕೊಂಡು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಶಾಸಕರು ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಗಾಯಾಳುವಿನ ಸ್ಕೂಟರ್ನ ತಾವೇ ಖುದ್ದಾಗಿ ಚಲಾಯಿಸಿಕೊಂಡು ಹೋಗುವ ಮೂಲಕವಾಗಿ ಸರಳತೆಯನ್ನ ಮೆರೆದಿದ್ದಾರೆ. ಇನ್ನ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ವೈದ್ಯರೊಂದಿಗೆ ಚರ್ಚಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೆ ನಾವೇ ಹೋಗಿ ಹೇಳ್ತೀವಿ ಆಗಿದೆ ಡಾಕ್ಟರ್ ಕೇಳಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಮಂಡ್ಯದಲ್ಲೇ ಇಂದು ಅನ್ನದಾತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಮಂಡ್ಯ ನಗರದ ಪ್ರಮುಖ ಕೇಂದ್ರವಾದಂತಹ ಸಂಜಯ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಜಾಥವನ್ನ ನಡೆಸಿ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇನ್ನ ಈ ಪ್ರತಿಭಟನೆಗೆ ಮೇಲುಕೋಟೆಯ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ರೈತರ ಜೊತೆಗೂಡಿ ರಾಜ್ಯ ಸರ್ಕಾರದ ವಿರುದ್ಧವೇ ಧರಣಿಗೆ ಕುಳಿತು ಗಮನ ಸೆಳೆದರು. ಈ ವೇಳೆ ಮಾತನಾಡಿದಂತಹ ಅವರು, ರೈತರ ಸಮಸ್ಯೆಗಳು ಕೇವಲ ಚರ್ಚೆಯಾಗಿ ಉಳಿದಿವೆ ಹೊರತು ಯಾವುದೇ ಕಾರ್ಯಗತವಾಗ್ತಾ ಇಲ್ಲ. ಸರ್ಕಾರದ ಗಮನಕ್ಕೆ ತಂದ್ರೂ ಸಮಸ್ಯೆಗಳು ಬಗೆಹರಿಯದ ಕಾರಣ ರೈತರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತು ರೈತರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ ಕಬ್ಬಿಗೆ 100 ರು ಪ್ರೋತ್ಸಾಹ ಧನ ನೀಡದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಹಣ 100 ರು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಕೂಡಲೇ ಟನ್ ಕಬ್ಬಿಗೆ ಪ್ರೋತ್ಸಾಹಧನ 100 ರು ನೀಡದ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಕಬ್ಬಿನ ಹಣ 100 ರು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ, ರೈತರಿಗೆ ಗುಂಡ್ಲುಪೇಟೆಯಲ್ಲಿ ಇಂದು ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯ ವಿದ್ಯಮಾನ ಹಾಗೂ ಮಹಿಳಾ ಮೀಸಲಾತಿಯ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರವನ್ನ ಕಳೆದುಕೊಳ್ತಾರೆ ಎಂಬ ಮೂಢನಂಬಿಕೆಯನ್ನ ನಾನು ನಂಬೋದಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ರು. ಇಲ್ಲಿಗೆ ಬಂದ್ರೆ ಅಧಿಕಾರ ಗಟ್ಟಿಯಾಗುತ್ತೆ ಎಂದು ನಾನು ಈ ಹಿಂದೆ ಕೂಡ ಹೇಳಿದ್ದೆ ಮತ್ತು ತಮಾಷೆಯಾಗಿ ಮಾತ್ರ ಅದನ್ನ ಹೇಳಿದೆ. ನಾನು ಈಗಾಗಲೇ ಹಲವು ಬಾರಿ
ಗುಂಡ್ಲುಪೇಟೆ, ಮಹದೇಶ್ವರ ಬೆಟ್ಟ ಹಾಗೂ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ದೇನೆ. ಅಂತಹ ಯಾವುದೇ ಭಯ ನನಗಿಲ್ಲ ಎಂದು ತಿಳಿಸಿದರು. ಇನ್ನು ಶಾಸಕ NS ಹ್ಯಾರಿಸ್ ರವರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿರುವಂತಹ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಿಎಂ, ಬಿಜೆಪಿಯವರು ಕೇವಲ ಕಾಂಗ್ರೆಸ್ ನಾಯಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದ್ದಾರೆ. ಬಿಜೆಪಿಯವರ ಮೇಲೆ ಎಂದಾದ್ರೂ ದಾಳಿಯನ್ನ ನಡೆಸಿದೆಯೇ? ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಟಾರ್ಗೆಟ್ ಎಂದು ಕಿಡಿಕಾರಿದ್ರು. ಸರ್, 21ಕ್ಕೂ ಅಧಿಕ ಬಾರಿ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ದೀರಾ. ಚಾಮರಾಜನಗರದ ವಿಶೇಷವಾದಂತಹ ಪ್ರೀತಿ ಕಾಳಜಿ ನಮಗಿದೆ. ಈಗ ಚಾಮರಾಜನಗರ ಬರ್ತೀವಿ, ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಂತಾರೆ ಅಂತ ಇತ್ತು ಸರ್. ಅದನ್ನೆಲ್ಲವೂ ಕೂಡ ಮೂಢನಂಬಿಕೆನ ತಾವು ತೆಗೆದುಹಾಕಿದ್ದೀರಾ. ಅದೆಲ್ಲ ನನ್ನ ನಂಬಿಕೆ ಇಲ್ಲ. ನನಗೆ ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳ್ಕೊತೀವಿ ಅನ್ನೋದರಲ್ಲಿ ನಂಬಿಕೆ ಇಲ್ಲ. ನಾನು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಅದರಿಂದ ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೀನಿ. ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀನಿ, ಗುಂಡ್ಲುಪೇಟೆಗೆ ಬಂದಿದ್ದೀನಿ. ಚುನಾವಣೆ ಬಂದಿರಲಿಲ್ವಾ? ಹೌದು ಮತ್ತೆ ಇಲ್ಲಿ ಬಂದಾಗಲೆಲ್ಲ ಅಧಿಕಾರ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರಿ. ಕುರ್ಚಿ ಗಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರಿ ಸರ್. ಅಂದರೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ, ಬಟ್ ನಾಟ್ ಸೀರಿಯಸ್ ಅಬೌಟ್. ಅದ್ರ ಬಗ್ಗೆ ಸೀರಿಯಸ್ ಆಗಬೇಡಿ. ಸುಮ್ಮನೆ ತಮಾಷೆಗೆ ನನಗೆ ಪ್ರಾಸಂಗಿಕವಾಗಿ ಹೇಳಿದ್ದದು. ಅಧಿಕಾರ ಹೋಗ್ತದೆ ಅಂತಾರೆ, ನನ್ನ ಅಧಿಕಾರ ಗಟ್ಟಿನೇ ಆಗ್ತಾ ಇದೆ ಅಂತ ಹೇಳಿದೆ. ಶಾಸಕ ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. BJPಯವರು ಮೇಲೆ ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಪ್ರಧಾನಿ ನರೇಂದ್ರ ಮೋದಿರವರು ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಸತ್ತಿನಲ್ಲಿ ಐತಿಹಾಸಿಕ ವಿಧೇಯಕವನ್ನ ಮಂಡಿಸಿದ್ರು. ಆದರೆ ಕಾಂಗ್ರೆಸ್ ಪಕ್ಷವು ಮಹಿಳೆಯರಿಗೆ ಮೀಸಲಾತಿ ಸಿಗದಂತೆ ಮಸೂದೆಯನ್ನ ತಡೆದಿದೆ. ಆ ಮೂಲಕ ಕಾಂಗ್ರೆಸ್ ಮಹಿಳೆಯರ ವಿರುದ್ಧವಿದೆ ಎಂಬುದು ಸಾಬೀತಾಗಿದೆ ಅಂತ CN ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾಜಿ DCM ಅಶ್ವಥ್ ನಾರಾಯಣ್ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದು, ದೇಶದ ಜನಸಂಖ್ಯೆ ಈಗ 150 ಕೋಟಿ ತಲುಪಿದ್ದು ಮಹಿಳೆಯರಿಗೆ ಉಚಿತ ಪ್ರಾತಿನಿಧ್ಯ ಸಿಗಲೇಬೇಕು. ಈ ನಿಟ್ಟಿನಲ್ಲಿ ಸಂಸತ್ತಿನಲ್ಲಿ ಸ್ಥಾನಗಳ ಸಂಖ್ಯೆಯನ್ನ ಹೆಚ್ಚಿಸಲು ಮಸೂದೆಯಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತು. 2011ರ ಜನಸಂಖ್ಯೆ ಆಧಾರದ ಮೇಲೆ ನರೇಂದ್ರ ಮೋದಿರವರು ಮಸೂದೆ ಜಾರಿಗೆ ಮುಂದಾಗಿದ್ರು. ಕಾಂಗ್ರೆಸ್ ಮಾತ್ರ ಅಡ್ಡಿಪಡಿಸ್ತಾ ಇದೆ. ಅಸಲಿಗೆ OBC ವರ್ಗವನ್ನ ಮೊದಲಿನಿಂದಲೂ ವಿರೋಧಿಸಿಕೊಂಡು ಬಂದಿದ್ದೆ ಕಾಂಗ್ರೆಸ್ ಎಂದು ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. SIT ಮಾಡಿದ್ದಾರೆ, ಚಾರ್ಜ್ ಶೀಟ್ ಯಾಕೆ ಫೇಲ್ ಮಾಡಿಲ್ಲ ಅಂತ ಒಂಚೂರು ಕೇಳ್ಕೊಂಬನ್ನಿ. ಇದೇ ಮುಖ್ಯಮಂತ್ರಿ ಷಡ್ಯಂತ್ರ ಏನು ಅಂತ ಅವರೇ ಹೇಳಿ. ಅವ್ರೇನು SIT ಇದೇ ವರದಿಯನ್ನು ಫಸ್ಟು ಸಲ್ಲಿಕೆ ಮಾಡೋಕ್ಕೆ ಹೇಳಿ, ಫೈಲ್ ಮಾಡೋಕ್ಕೆ ಹೇಳಿ, ತನಿಖೆ ಮಾಡಿರೋದನ್ನ. ಆಗ ನಿಜವಾದ ಅವ್ರ ಮುಖ, ಅವ್ರ ಕೆಲಸಗಳೆಲ್ಲ ಗೊತ್ತಾಗುತ್ತೆ. ರಾಷ್ಟ್ರೀಯ ಹೌದು, ಮಾತಾಡಬೇಕಲ್ಲ. ಅವರು ಪ್ರಧಾನಮಂತ್ರಿಗಳು. ಇದು ಸಣ್ಣ ವಿಚಾರ ಅಲ್ವಲ್ಲ ಸರ್. ಈ ದೇಶದಲ್ಲಿ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳಾಗಿರೋರು, ಒಂದು ರಾಜಕೀಯ ಪಕ್ಷಗಳು 100 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಇರುವಂಥ ಈ ಪಕ್ಷಗಳು, ಇವರ ನಡವಳಿಕೆಗಳು, ಇವ್ರ ವಿಚಾರಣೆಗಳು, ಇವ್ರ ಧೋರಣೆಗಳು, ಇವನ್ನೆಲ್ಲ ದೇಶದ ಜನರಿಗೆ ಹೇಳಬೇಕಲ್ಲ. ಪ್ರಬಲವಾಗಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇವರನ್ನ ಬಯಲಿಗೆಳೆಯುವಂಥದ್ದಾಗಬೇಕು. ತಿಳಿಸೋವಂಥ ಕೆಲಸವನ್ನು ಪ್ರಬಲವಾಗಿ ಪರಿಣಾಮಕಾರಿಯಾಗಿ ಒಬ್ಬ ದೇಶದ ಪ್ರಧಾನಮಂತ್ರಿಗಳಾಗಿರೋದು, ದೇಶದ ರಕ್ಷಣೆಯನ್ನು ಮಾಡುವಂಥದ್ದು ಅವರ ಕರ್ತವ್ಯ ಆಗಿದೆ. ನಮಗೆ ಸಮಾನವಾಗಿರುವಂಥದ್ದು ಏನೋ ನಾವೇನು ಅವ್ರಿಗೇನು ಧರ್ಮಕ್ಕೇನು ಮಾಡ್ತಿಲ್ಲ, ಅವ್ರಿಗೆ ನ್ಯಾಯಯುತವಾಗಿರುವಂಥ ಒಂದು ಹಕ್ಕು, ಅದನ್ನು ಅವಕಾಶ ಕೊಡುವಂಥದ್ದು ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡ್ತಿರುವಂಥ ಇವನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಎಷ್ಟೋ ಮುಂದುವರೆದ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಮತವನ್ನು ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಪ್ರಾರಂಭದಿಂದನೇ ಸಂವಿಧಾನದಲ್ಲಿ ಮೊದಲಿಂದನೂ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಮಹಿಳೆಯರಿಗೆ ಸಮಾನತೆ ಕೊಡುವಂಥದ್ದು, ಕಾಲಕ್ರಮೇಣ ಅಲ್ಲಿ ಇಲ್ಲಿ ನ್ಯೂನತೆ ಇದ್ದದನ್ನು ಇನ್ನೂ ಸರಿಪಡಿಸುವಂಥ ಪ್ರಯತ್ನಗಳು ಕಾಲಕ್ಕೂ ಸರಿಪಡಿಸ್ಕೊಂಡು ಬರುವಂಥದ್ದು ಆಗ್ತಿದೆ. ಆದರೆ ಈ ಕಾಂಗ್ರೆಸ್ನವ್ರಿಗೆ ಇದು ಯಾವುದು ಇಲ್ಲ, ಬರೀ ದುರುದ್ದೇಶ ಇಟ್ಕೊಂಡು ರಾಜಕಾರಣವನ್ನು ಮಾಡೋಂಥವ್ರು. ಇವಿಷ್ಟೀವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ TV.